ಪ್ರಶ್ನೋತ್ತರ ಅವಧಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮಾನ್ಯ ಅಧ್ಯಕ್ಷರೇ, ಒಂದು BSc ಸಭೆಯಲ್ಲೂ ಕೂಡ ನಾನು ಇದನ್ನು ಉಲ್ಲೇಖ ಮಾಡಿದೆ. ಈ ಬಾರಿಯ ಕ್ವಶನ್ಗಳಲ್ಲಿ ನಾವೆಲ್ಲರೂ ಕೂಡ, ನಾನು ಸೇರಿದಂತೆ ಎಲ್ಲ ಸದಸ್ಯರು ಕ್ವಶನ್ಗಳನ್ನ ಹಾಕಿದ್ದಾರೆ. ಅಲ್ಲೊಂದು ಅಲಿಖಿತವಾದಂತಹ ಒಪ್ಪಂದ ಏನಾಗಿದೆ ಅಂತ ಕೇಳಿದ್ರೆ, ರಾಜ್ಯದ ಇಲಾಖೆಗೆ ವಿಷಯಕ್ಕೆ ಸಂಬಂಧಪಟ್ಟಂತ ಯಾವ ಪ್ರಶ್ನೆಗಳನ್ನು ಕೂಡ ಸ್ಟಾರ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ನೀವು ಇವತ್ತಿನ ಕ್ವಶನ್ಗಳನ್ನ ನೋಡಿ, ಎಲ್ಲ ಅವರವ್ರ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದು ಮಾತ್ರ ಮಾಡಿದ್ದಾರೆ. ರಾಜ್ಯದ ಕ್ವಶನ್ಗಳನ್ನು ಯಾರು ಕೇಳಿದರೆ ಅದನ್ನ ಸ್ಟಾರ್ ಹಾಕ್ಲಿಕ್ಕೆ, ಅದನ್ನ ಲಾಟ್ ಹಾಕ್ಲಿಕ್ಕೆ ಬಿಟ್ಟಿಲ್ಲ. ದಯಮಾಡಿ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಅಸಹಾಯಕರಾಗಿದೆಯೋ ಅಥವಾ ಪ್ರಶ್ನೆ ಚೋರಿ ನಡೀತಾ ಇದೆಯೋ ಗೊತ್ತಿಲ್ಲ. ದಯಮಾಡಿ ನಾಳೆಯಿಂದ ಸರಿ ಮಾಡ್ತೀರಿ ನೀವು ಹೇಳಿದಿರಿ, ಆದ್ರೆ ನಾಳೆಯಿಂದ ಸ್ಟಾರ್ ಆಗಿದ್ದನ್ನು ಕೂಡ ಒಂದ್ಸರಿ ಇದನ್ನ ಮರುಪರಿಶೀಲಿಸಿ ಸರಿ ಮಾಡಬೇಕು. ನಾನು ಈಗ ಉದಾಹರಣೆಗೆ 34 ಕ್ವಶನ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಕಿದ್ದೀನಿ, ಯಾವ್ದು ಕೂಡ ಸ್ಟಾರ್ ಹಾಕ್ಲಿಕ್ಕಿಲ್ಲ. ಅಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಆಯಾ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದನ್ನು ಮಾತ್ರ ಸ್ಟಾರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು 15 ಕ್ವಶನ್ ಇದೆ, ಎಲ್ಲವೂ ಅವ್ರವ್ರ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದು. ರಾಜ್ಯದ ಕ್ವಶನ್ಗಳನ್ನ ಯಾವಾಗ ಕೇಳೋದು, ಹೆಂಗ್ ಉತ್ತರ ತಗೊಳ್ಳೋದು? ದಯಮಾಡಿ ಇದನ್ನ ನಿಮ್ಮ ಕಚೇರಿಯ ಸಿಬ್ಬಂದಿಗಳಿಗೆ ಹೇಳಿ ನಾಳೆಯಿಂದನೇ ಇದನ್ನು ಸರಿಪಡಿಸಿ. ಇಲ್ಲ ಅಂತಂದ್ರೆ ಬರೀ ಕ್ಷೇತ್ರದ ಸಮಸ್ಯೆ ಕೇಳಲಿಕ್ಕೆ ನಾವು ಬಂದಿಲ್ಲ ಇಲ್ಲಿಗೆ.